ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಕೇಸ್ ಸ್ಟಡಿ ಅರ್ನಿಂಗ್ ಪರ್ ಶೇರ್ EPS ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಮತ್ತು ಯಾವ ರೀತಿ ಫಾರ್ಮ್ಯಾಟ್ ಬರೆದರೆ ಪೂರ್ತಿ ಅಂಕಗಳನ್ನ ಕೇಸ್ ಸ್ಟಡಿ ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಮೊದಲು ಪ್ರಶ್ನೆನ ಓದಿ ತಿಳಿಸ್ತೀನಿ, ಮತ್ತೆ ಸಾಲ್ವ್ ಮಾಡುವಂಥ ಮೆಥಡ್ನ ಫಾರ್ಮ್ಯಾಟ್ ಹೇಳಿ ನಂತರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಪ್ರಾಬ್ಲಮ್ ನಲ್ಲಿ ಏನಿದೆ, ಸೊ ಮೊದಲಿಗೆ ಕಂಪ್ನಿ ಹೆಸರು ಕೊಟ್ಟಿದ್ದಾರೆ ABC ಕಂಪ್ನಿ. ಅವ್ರು ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ ತಮ್ಮ ಹೊಸ ಹೊಸ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನೀಡ್ ಇರುವಂತ ಕ್ಯಾಪಿಟಲ್ ಎಷ್ಟು, ಅವಶ್ಯಕತೆ ಇರುವಂತ ಹಣ ಎಷ್ಟಂದ್ರೆ 10 ಲ್ಯಾಕ್ ರುಪೀಸ್. ಸೊ ಆ 10 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡೋದಕ್ಕೆ ಬೇರೆ ಬೇರೆ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇ ಪ್ಲಾನ್ ಪ್ರಕಾರ ಅವರು ಎಲ್ಲವನ್ನ ಇಕ್ವಿಟಿ ಶೇರ್ಸ್ ನಿಂದ ಪಡಿಬೇಕಂತ ಡಿಸೈಡ್ ಮಾಡಿದ್ದಾರೆ, ಎ ಪ್ಲಾನ್. ಬಿ ಪ್ಲಾನ್ ಅಲ್ಲಿ 5 ಲಕ್ಷ ರೂಪಾಯಿ ಡಿಬೆಂಚರ್ ಅಂದ್ರೆ ಲೋನ್, 5 ಲಕ್ಷ ರೂಪಾಯಿ 10% ಬಡ್ಡಿ ಹಂಗೆ ಲೋನ್, ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್, ಇನ್ನು ಬೇಕಾಗಿರುವಂತ ಅಮೌಂಟ್ ಅನ್ನ ಇಕ್ವಿಟಿ ಶೇರ್ ಪಡಿಬೇಕಂತ ಮಾಡಿದ್ದಾರೆ. ಸಿ ಪ್ಲಾನ್ ಅಲ್ಲಿ 8 ಲಕ್ಷ ಪ್ರಿಫರೆನ್ಸ್ ಶೇರ್, ಉಳಿದಿದ್ದನ್ನ ಇಕ್ವಿಟಿ ಶೇರ್ ಅಂತ ಡಿಸೈಡ್ ಮಾಡಿದ್ದಾರೆ. ಕೊನೆ ಪ್ಲಾನ್ ಅಲ್ಲಿ 3 ಲಕ್ಷ ಡಿವೆಂಚರ್, 4 ಲಕ್ಷ ಪ್ರಿಫರೆನ್ಸ್ ಶೇರ್, ಉಳಿದಿದ್ದನ್ನ ಇಕ್ವಿಟಿ ಶೇರ್ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಆ ಕಂಪನಿ 10 ಲಕ್ಷ ಬಂಡವಾಳವನ್ನ ಯಾವುದೇ ರೀತಿ ಕಲೆಕ್ಟ್ ಮಾಡಲಿ, ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್, ಒಂದು ಕಂಪನಿ ಹಣವನ್ನ ಸಂಗ್ರಹಿಸೋದಕ್ಕೆ ಇರುವಂತ 3 ಅವಕಾಶಗಳಂದ್ರೆ, ಒಂದು ಸಾಮಾನ್ಯ ಷೇರುದಾರರು, ಎರಡನೇದ್ದು ಪ್ರಾಶಸ್ತ್ಯದ ಷೇರುದಾರರು, ಮೂರನೇದ್ದು ಸಾಲ ಪತ್ರಗಳ ಮಾರಾಟದ ಮೂಲಕ. ಸೊ ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ 3 ಆಪ್ಷನ್ ಇರುತ್ತೆ ಪ್ರತಿಯೊಂದು ಕಂಪನಿಗೂ ತನ್ನ ಹಣವನ್ನು ಸಂಗ್ರಹಿಸೋದಕ್ಕೆ. ಸೊ ಅವರು ನೇರವಾಗಿ ಒಂದೇ ಮೆಥಡ್ ಮೂಲಕ ಹಣವನ್ನಾದ್ರೂ ಸಂಗ್ರಹಿಸಬಹುದು ಅಥವಾ ಮಿಕ್ಸ್ ಬಂಡವಾಳದ ಮೂಲಕನಾದ್ರೂ ಸಂಗ್ರಹಿಸಬಹುದು. ಸೊ ಹಣವನ್ನು ಸಂಗ್ರಹಿಸಿದ ನಂತರ ಬರುವಂತ EBIT ಕೊಟ್ಟಿದ್ದಾರೆ. EBIT ಅಂದ್ರೆ ಇಲ್ಲಿ ಆ ಕಂಪನಿ ಮುಂದೆ ಗಳಿಸಬಹುದಂತ ಪ್ರಾಫಿಟ್. ಸೊ ಎಷ್ಟು ಪ್ರಾಫಿಟ್ ಗಳಿಸುತ್ತಂದ್ರೆ 3 ಲ್ಯಾಕ್ ರುಪೀಸ್. ಸೊ ಟ್ಯಾಕ್ಸ್ 20% ಇದೆ, ಗೌರ್ಮೆಂಟ್ ಚಾರ್ಜ್ 20% ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ನಮ್ ಕೆಲಸ ಏನಂದ್ರೆ EPS ಕಂಡುಹಿಡಿಬೇಕಂದ್ರೆ ಒಂದು ಚಾರ್ಟ್ ಪ್ರಿಪೇರ್ ಮಾಡ್ತೀವಿ. ಅದಕ್ಕೆ ಹೆಡ್ಡಿಂಗ್ ಏನ್ ಹಾಕ್ತಿವಿ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಕ್ವಿಟಿ ಶೇರ್ ಅಂತ ಹಾಕ್ತಿವಿ. ಸೊ ಕ್ಯಾಲ್ಕುಲೇಷನ್ ಆಫ್ ಇಕ್ವಿಟಿ EPS ಅಂತ ಹಾಕ್ತಿವಿ, ಅರ್ನಿಂಗ್ ಪರ್ ಶೇರ್. ಸೊ ನೆಕ್ಸ್ಟ್ ಈ ಹೆಡ್ಡಿಂಗ್ ಹಾಕಿದ ನಂತರ ಕಾಲಮ್ಸ್ ಹಾಕೋತೀವಿ. ಸೊ ಕಾಲಮ್ ಇನ್ ರೂಲ್ಸ್ ಏನಂದ್ರೆ ಎಷ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಇದರಲ್ಲಿ ABCD. ಸೊ 4 ಅಡ್ಜಸ್ಟ್ಮೆಂಟ್ ಇದೆ. ಸೊ 4 ಅಡ್ಜಸ್ಟ್ಮೆಂಟ್ ಇರೋದಕ್ಕೆ ನಾನು ಪರ್ಟಿಕ್ಯುಲರ್ ಕಾಲಮ್ ಮುಂದೆ ಪ್ಲಾನ್ A, ಪ್ಲಾನ್ B, ಪ್ಲಾನ್ C, ಪ್ಲಾನ್ D ಅಂತ 4 ಕಾಲಮ್ ಹಾಕಿದೀನಿ. ಒಂದೊಂದು ಪ್ರಶ್ನೆಯಲ್ಲಿ 3 ಕೊಡ್ಬೋದು. ಸೊ ಆಗ ನೀವು 3 ಕಾಲಮ್ನ ಪರ್ಟಿಕ್ಯುಲರ್ ಮುಂದೆ ಹಾಕ್ಬೇಕಾಗುತ್ತೆ. ಸೊ ಅವ್ರು ಎಷ್ಟು ಪ್ರಶ್ನೆಯಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ಅಷ್ಟು ಕಾಲಮ್ಸ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದ್ರ ಫಾರ್ಮ್ಯಾಟ್ ಏನಿರುತ್ತೆ, ಫಸ್ಟ್ ಫಾರ್ಮ್ಯಾಟ್ ನೋಡೋಣ. ಮೊದಲಿಗೆ ನಾವು EBIT ನ ತಗೋಬೇಕು, ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರುವಂತ ಪ್ರಾಫಿಟ್ ಎಷ್ಟಿದೆ ಅದನ್ನ ತಗೋತೀವಿ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಅರ್ನಿಂಗ್ಸ್ ಅಂದ್ರೆ ಪ್ರಾಫಿಟ್. ಎರಡನೇದು ಇದರಲ್ಲಿ ಇಂಟ್ರೆಸ್ಟ್ ನ ಮೈನಸ್ ಮಾಡಬೇಕು, ಅಂದ್ರೆ ಸಾಲ ತಗೊಂಡಿದ್ರೆ ಅದ್ರ ಬಡ್ಡಿನ ಕಟ್ಟಬೇಕು ಪ್ರಾಫಿಟ್ ನಲ್ಲಿ. ಸೊ ಬಡ್ಡಿ ಕಟ್ಟಿದ ನಂತರ ಉಳಿಯೋದಕ್ಕೆ EBT ಅಂತ ಕರಿತೀವಿ, ಅಂದ್ರೆ ಇಂಟ್ರೆಸ್ಟ್ ಮೈನಸ್ ಮಾಡಿದ ನಂತರ EBIT ಅಲ್ಲಿ ಉಳಿಯೋ ಬ್ಯಾಲೆನ್ಸ್ ಗೆ EBT ಅಂತ ಕರಿತೀವಿ. ಸೊ EBT ಮೈನಸ್ ಆದ ನಂತರ ಟ್ಯಾಕ್ಸ್ ನ ಮೈನಸ್ ಮಾಡಬೇಕು. ಟ್ಯಾಕ್ಸ್ ನ ಮೈನಸ್ ಮಾಡಿದ ನಂತರ ಬಂದ ಆನ್ಸರ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ EAT ಅಂತ ಕರಿತೀವಿ. ಸೊ ಮೊದಲಿಗೆ ಇಂಟ್ರೆಸ್ಟ್ ನ ಮೈನಸ್ ಮಾಡ್ತೀವಿ, ಸೆಕೆಂಡ್ ಟ್ಯಾಕ್ಸ್ ನ ಮೈನಸ್ ಮಾಡ್ತೀವಿ, ಥರ್ಡ್ ಲಾಸ್ಟ್ ಒನ್ ಡಿವಿಡೆಂಡ್ ನ ಮೈನಸ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿವಿಡೆಂಡ್ ಮೈನಸ್ ಮಾಡಿದ ನಂತರ ಕೊನೆಗೆ ಉಳಿಯೋದೇ ನೆಟ್ ಪ್ರಾಫಿಟ್. ಈ ಚಾರ್ಟ್ ನಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್ ನೀವು ಮಾಡ್ಬೇಕು, ಅದೇನಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು. ಸೊ ಪ್ರತಿಯೊಂದು ಪ್ಲಾನ್ ಪ್ರಕಾರ ಇಕ್ವಿಟಿ ಶೇರ್ ನಂಬರ್ಸ್ ಎಷ್ಟು ಅದನ್ನ ಕಂಡುಹಿಡ್ಕೋಬೇಕು. ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿದ ನಂತರ ನೀವೇನಿರುತ್ತಲ್ಲ EPS ನ ಕಂಡುಹಿಡಿಬಹುದು. ಸೊ EPS ನ ಫಾರ್ಮ್ಯಾಟ್ ಏನಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್. ಸೊ ಮೊದಲಿಗೆ ನೀವು ನೆಟ್ ಪ್ರಾಫಿಟ್ ನ ಕಂಡುಹಿಡಿಬೇಕಾಗುತ್ತೆ. ನೆಟ್ ಪ್ರಾಫಿಟ್ ಕಂಡುಹಿಡಿದ ನಂತರ ನೀವು ಪ್ರಶ್ನೆಯಲ್ಲಿರುವಂತಹ EBIT ನ ಹುಡುಕ್ಬೇಕು. ಈ ಪ್ರಶ್ನೆಯಲ್ಲಿರುವಂತಹ EBIT ಏನಿದೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 3 ಲ್ಯಾಕ್ ಇದೆ. ಸೊ 3 ಲ್ಯಾಕ್ ರುಪೀಸ್ ನ ಎಲ್ಲದಕ್ಕೂ ಎಂಟ್ರಿ ಮಾಡ್ತೀವಿ. ಯಾಕಂದ್ರೆ ಯಾವ ಪ್ಲಾನ್ ಪ್ರಕಾರ ಅವ್ರು ಹಣ ಸಂಗ್ರಹಿಸಿದ್ರು ಕೂಡ ಪ್ರಾಫಿಟ್ ಚೇಂಜ್ ಆಗಲ್ಲ. ಸೊ ಕಲೆಕ್ಟ್ ಮಾಡ್ತಿರುವಂತ ಹಣ ಅಷ್ಟೇ ಚೇಂಜ್. ಬಂಡವಾಳ ಬೇರೆ ಬೇರೆ ಕಡೆಯಿಂದ ಇಸ್ಕೊಂಡ್ರು ಕೂಡ ಬರೋ ಲಾಭ ಮಾತ್ರ ಕಂಪ್ನಿಗೆ 3 ಲಕ್ಷನೇ. ಸೊ ಈ ಪ್ರಶ್ನೆಯಲ್ಲಿರೋದು 3 ಲ್ಯಾಕ್ ರುಪೀಸ್ ಪ್ರಾಫಿಟ್. ಸೊ EBIT ಮೊದಲು ನೀವು ಎಂಟ್ರಿ ಮಾಡ್ಕೋಬೇಕು. ಸೊ EBIT ನಂತರ ನೀವೇನ್ ಹಚ್ಬೇಕಂದ್ರೆ ಇಂಟ್ರೆಸ್ಟ್ ನ ಹಚ್ಬೇಕು. ನೆನ್ಪಿಟ್ಕೊಳ್ಳಿ, ಇಂಟ್ರೆಸ್ಟ್ ನ ಡಿಬೆಂಚರ್ ಮೇಲೆ ಕಂಡುಹಿಡಿತಾರೆ. ಯಾವ ಪ್ಲಾನ್ ನಲ್ಲಿ ಪ್ರಶ್ನೆಯಲ್ಲಿ ಡಿಬೆಂಚರ್ ಇದೆ ಆ ಪ್ಲಾನ್ ನಲ್ಲಿ ಮಾತ್ರ ಇಂಟ್ರೆಸ್ಟ್ ನ ಹಚ್ಚಬಹುದು, ಆ ಕಾಲಮ್ ನಲ್ಲಿ ಮಾತ್ರ ಹಚ್ಚಬಹುದು. ಅಡ್ಜಸ್ಟ್ಮೆಂಟ್ ನೋಡಿದಾಗ ಈ ಅಡ್ಜಸ್ಟ್ಮೆಂಟ್ ನಲ್ಲಿ ಎಲ್ಲೂ ಕೂಡ ಏನಿಲ್ಲ ಅಂದ್ರೆ ಡಿಬೆಂಚರ್ ಇಲ್ಲ. ಸೊ ಫಸ್ಟ್ ಪ್ಲಾನ್ ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಬಿ ಪ್ಲಾನ್ ಅಲ್ಲಿ ಏನಿದೆ ಡಿಬೆಂಚರ್ ಇದೆ, ಸಿ ಪ್ಲಾನ್ ಅಲ್ಲಿ ಡಿಬೆಂಚರ್ ಇಲ್ಲ, ಡಿ ಪ್ಲಾನ್ ಅಲ್ಲಿ ಡಿಬೆಂಚರ್ ಇದೆ. ಸೊ ಎ ಮತ್ತು ಸಿ ನಲ್ಲಿ ಡಿಬೆಂಚರ್ ಅನ್ನೋ ವರ್ಡ್ ಬಂದಿಲ್ಲ ಅಡ್ಜಸ್ಟ್ಮೆಂಟ್ ನಲ್ಲಿ. ಅಂದ್ರೆ ಎ ಪ್ಲಾನ್ ಅಲ್ಲಿ ಮತ್ತೆ ಸಿ ಪ್ಲಾನ್ ನಲ್ಲಿ ಕಂಪನಿ ಯಾವುದೇ ರೀತಿ ಸಾಲವನ್ನು ಪಡೆಯತಿಲ್ಲ. ಬಿ ಮತ್ತು ಡಿ ಅಡ್ಜಸ್ಟ್ಮೆಂಟ್ ನಲ್ಲಿ ಡಿಬೆಂಚರ್ ಬಂದಿದೆ.
ಡಿಬೆಂಚರ್ ಎಲ್ಲಿರುತ್ತೆ ಅಲ್ಲೇ ಮಾತ್ರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಂಟ್ರೆಸ್ಟ್ ನ ಕಂಡುಹಿಡಿತೀವಿ. ಸೊ ಇಂಟ್ರೆಸ್ಟ್ ನ ಹೇಗ್ ಕಂಡುಹಿಡಿತೀವಿ ಅಂದ್ರೆ ಡಿಬೆಂಚರಿನ ಅಮೌಂಟ್ ಮತ್ತು ಡಿಬೆಂಚರ್ಗೆ ಕೊಟ್ಟಿರುವಂತ ಪರ್ಸೆಂಟೇಜ್ ನ ಮಾಡಿದಾಗ ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ಈಗ ಬಿ ಪ್ಲಾನ್ ನಲ್ಲಿ ಏನಿದೆ 5 lakh rupees ಡಿಬೆಂಚರ್ ಇದೆ ಇಂಟು 10% ಇದೆ ಅದ್ರ ಮುಂದ್ಗಡೆ. ಸೊ 5 lakh 10% ಮಾಡಿದಾಗ 50,000 ಬಂತು. ಇದನ್ನೇ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಇನ್ನು ಡಿ ಪ್ಲಾನಿಗೆ ಬಂದಾಗ 3 ಲಕ್ಷ ಡಿಬೆಂಚರ್ ಅಮೌಂಟ್ ಇದೆ, 10% ಅದರ ಇಂಟ್ರೆಸ್ಟ್, ಸಾರಿ 5% ಅದರಲ್ಲಿ ಇಂಟ್ರೆಸ್ಟ್ ನ ಮೆನ್ಷನ್ ಮಾಡಲಾಗಿದೆ. ಸೊ ಡಿಬೆಂಚರ್ ಹಿಂದ್ಗಡೆ ಏನ್ ಪರ್ಸೆಂಟೇಜ್ ಬರುತ್ತೆ ಅದನ್ನೇ ಇಂಟ್ರೆಸ್ಟ್ ಅಂತ ಕರಿತೀವಿ. ಬರೋ ಆನ್ಸರ್ ಏನಂದ್ರೆ 15,000. ಸೊ ಎರಡೂರ್ದು ಇಂಟ್ರೆಸ್ಟ್ ಗೊತ್ತಾಯ್ತು. ಈಗ ಒಂದು ಇಂಟ್ರೆಸ್ಟ್ ಎಷ್ಟಂದ್ರೆ 50,000, ಒಂದು ಇಂಟ್ರೆಸ್ಟ್ ಎಷ್ಟಂದ್ರೆ 15,000. ಯಾಕೆ ಒಂದೇದು 50,000 ಅಂದ್ರೆ 5 ಲಕ್ಷಕ್ಕೆ 10%, ಎರಡನೇದ್ರಲ್ಲಿ ಅವರು 3 ಲಕ್ಷ ಮಾತ್ರ ಸಾಲವನ್ನ ಪಡಿತಾ ಇದ್ದಾರೆ. ಸೊ 3 ಲಕ್ಷಕ್ಕೆ 10% ಮಾಡಿದಾಗ 15,000, 5% ಮಾಡಿದಾಗ 15,000 ಬರುತ್ತೆ. ಸೊ ಇಂಟ್ರೆಸ್ಟ್ ಎಂಟ್ರಿ ಮಾಡೋಣ. ಆಲ್ರೆಡಿ ನಾ ಹೇಳದಂತೆ ಡಿಬೆಂಚರ್ ಇದ್ರೆ ಮಾತ್ರ ಹಚ್ಚಬೇಕು. ಎ ಪ್ಲಾನ್ ಅಲ್ಲಿ ಡಿಬೆಂಚರ್ ಇಲ್ಲ, ಆಲ್ ಇಕ್ವಿಟಿ ಶೇರ್ ಇದೆ. ಬಿ ಪ್ಲಾನ್ ಅಲ್ಲಿ ಇತ್ತು 5 ಲಕ್ಷ 10% ಇತ್ತು. ಸೊ 50,000 ನಾನು ಡಿಬೆಂಚರ್ ನ ಇಂಟ್ರೆಸ್ಟ್ ನ ಎಂಟ್ರಿ ಮಾಡ್ತೀನಿ. ಸಿ ಪ್ಲಾನ್ ನಲ್ಲಿ ಇಲ್ಲ ಡಿಬೆಂಚರ್, ಸೊ ಡ್ಯಾಶ್ ಹಿಡಿತೀನಿ. ಡಿ ಪ್ಲಾನ್ ನಲ್ಲಿ ಇತ್ತು 15,000 ಹೇಗಂದ್ರೆ 3 ಲಕ್ಷ ಡಿಬೆಂಚರ್ 5%. ಸೊ ಈಗ ಮೈನಸ್ ಮಾಡಿದ ನಂತರ ಬರೋ ಅಮೌಂಟ್ಗೆ EPS ಅಂತ ಕರೀತಾರೆ, ಸಾರಿ EBT ಅಂತ ಕರೀತಾರೆ. ಸೊ 3 lakh ನಲ್ಲಿ 0 ಮೈನಸ್ ಮಾಡಿದ್ರೆ 3 lakh ಬಂತು ಬ್ಯಾಲೆನ್ಸ್. ನೆಕ್ಸ್ಟ್ ನಲ್ಲಿ 3 lakh ನಲ್ಲಿ 50,000 ಮೈನಸ್ ಮಾಡಿದಾಗ 2,50,000 ಬಂತು. ನೆಕ್ಸ್ಟ್ ಪ್ಲಾನ್ ನಲ್ಲಿ 3 ಲಕ್ಷನೇ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ಲಾನ್ ನಲ್ಲಿ 3 lakh ನಲ್ಲಿ 15,000 ನ ಮೈನಸ್ ಮಾಡಿದ್ರೆ 2,85,000 ಬರುತ್ತೆ. ಸೊ ಈಗ ನಾವ್ ಏನ್ ಕಂಡಿಡಿದ್ವಿ ಅಂದ್ರೆ EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಕಂಡಿಡಿದ್ವಿ. ನೆಕ್ಸ್ಟ್ ನಮ್ ಕೆಲಸ ಟ್ಯಾಕ್ಸ್ ಕಂಡಿಡಿಬೇಕು. ಟ್ಯಾಕ್ಸ್ ನ ಪ್ರಶ್ನೆಯಲ್ಲಿ ಯಾವಾಗ್ಲೂ ಪರ್ಸೆಂಟೇಜ್ ನಲ್ಲಿ ಕೊಡ್ತಾರೆ. ಸೊ ಟ್ಯಾಕ್ಸ್ ನ ಪರ್ಸೆಂಟೇಜ್ ನಲ್ಲಿ ಕೊಡ್ತಾರೆ. ಪ್ರಶ್ನೆಯಲ್ಲಿ ಟ್ಯಾಕ್ಸ್ 20% ಇದೆ. ನಾವೇನು ಮೈನಸ್ ಮಾಡಿ ಬ್ಯಾಲೆನ್ಸ್ ಕಂಡಿಡಿದಿದ್ದೀವಿ, ಇಂಟ್ರೆಸ್ಟ್ ನ ಮೈನಸ್ ಮಾಡಿ ಚಾರ್ಟ್ ನಲ್ಲಿ ಬ್ಯಾಲೆನ್ಸ್ ಕಂಡಿಡಿದಿದ್ವಿ. ಸೊ ಅದ್ರ ಮೇಲೆ ಟ್ಯಾಕ್ಸ್ ನ ಮಾಡಬೇಕು. ಸೊ ಪ್ರಶ್ನೆಯಲ್ಲಿ ಇರೋದು 20%. ಸೊ ಮೊದಲನೇ ಪ್ರಾಫಿಟ್ ಎಷ್ಟಿದೆ ಅಂದ್ರೆ 3 lakh ಇದೆ. ಆಫ್ಟರ್ ಇಂಟು 20%, 20/100. ಸೊ 60,000 ಟ್ಯಾಕ್ಸ್. 3 ಲಕ್ಷದ ಮೇಲೆ 20% ಟ್ಯಾಕ್ಸ್ ನ ಕ್ಯಾಲ್ಕುಲೇಷನ್ ಮಾಡಿದಾಗ 60,000 ಬಂತು. ನೆಕ್ಸ್ಟ್ 2,50,000 ಇದೆ. ಸೊ ಇದ್ರ ಮೇಲೆ 20% ಮಾಡಿದಾಗ 50,000 ಬರುತ್ತೆ. ಅಗೇನ್ 3 lakh ಇದೆ. ಇದ್ರ ಮೇಲೆ 20% ಮಾಡಿದಾಗ 60,000 ಬರುತ್ತೆ. 2,85,000 ಇದೆ. 2,85,000 ಮೇಲೆ 20%, 20/100 ಮಾಡಿದಾಗ 57,000 ಬಂತು. ಸೊ ಇದಿಷ್ಟೇನಿದೆ ಟ್ಯಾಕ್ಸ್ ಅಮೌಂಟು. ಟ್ಯಾಕ್ಸ್ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ ಅದನ್ನು ಬರಿಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಬರಿಬೇಕು ಮೈನಸ್ ಮಾಡಿ. ಫಸ್ಟ್ ಬ್ಯಾಲೆನ್ಸ್ ಎಷ್ಟಂದ್ರೆ ಅದಕ್ಕೆ EAT ಅಂತ ಕರಿತೀವಿ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಟ್ಯಾಕ್ಸ್ ಮೈನಸ್ ಮಾಡಿದ ನಂತರ ಉಳಿದಿರುವಂತ ಅರ್ನಿಂಗ್ಸ್ ಅನ್ನಂತೆ. ಸೊ 3 lakh ನಲ್ಲಿ 60,000 ಮೈನಸ್ ಮಾಡಿದ್ರೆ 2,40,000 ರಿಮೈನಿಂಗ್ ಅಮೌಂಟ್. 2,50,000 ಅಲ್ಲಿ 50,000 ಮೈನಸ್ ಮಾಡಿದ್ರೆ 2 lakh ರಿಮೈನಿಂಗ್ ಅಮೌಂಟ್. 3 lakh ನಲ್ಲಿ 60,000 ಮೈನಸ್ ಮಾಡಿದ್ರೆ 2,40,000 ಅಮೌಂಟ್. 2,85,000 ನಲ್ಲಿ 57,000 ಮೈನಸ್ ಮಾಡಿದ್ರೆ 2,85,000 ಮೈನಸ್ 57,000. ಸೊ ಮೈನಸ್ ಮಾಡಿದ ನಂತರ ಉಳಿದಂತ ಅಮೌಂಟ್ 2,28,000. ಈಗ ನಾವು ಕಂಡು ಹಿಡಿದಿರುವಂತ ಅಮೌಂಟ್ ಏನಿದೆ ಇದು ನೆಟ್ ಪ್ರಾಫಿಟ್ ಅಲ್ಲ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ ಮೊದಲು ಯಾವಾಗಲೂ ನೀವು ಇಂಟ್ರೆಸ್ಟ್ ನ ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ನ ಡಿಬೆಂಚರ್ ಮೇಲೆ ಕಂಡುಹಿಡಿತೀವಿ. ಟ್ಯಾಕ್ಸ್ ಕಂಡುಹಿಡಿಬೇಕು. ಟ್ಯಾಕ್ಸ್ ನ ಬಂದಿರುವಂತ ಮೈನಸ್ ಮಾಡಿದ ನಂತರ ಉಳಿದಿರುವಂತ ಬ್ಯಾಲೆನ್ಸ್ ಮೇಲೆ ಪರ್ಸೆಂಟೇಜ್ ಮಾಡಿ ಕಂಡುಹಿಡಿಬೇಕು. ಕೊನೆಯದಾಗಿ ಡಿವಿಡೆಂಡ್ ಕಂಡುಹಿಡಿಬೇಕು. ಸೊ ಪ್ರಶ್ನೆಯಲ್ಲಿ ಎಲ್ಲಿ ಪ್ರಿಫರೆನ್ಸ್ ಶೇರ್ ಇದೆ ಅಲ್ಲಿ ಮಾತ್ರ ನೀವು ಡಿವಿಡೆಂಡ್ ಹಚ್ಚಬಹುದು. ಸೊ ಡಿವಿಡೆಂಡ್ ನ ಪ್ರಿಫರೆನ್ಸ್ ಶೇರ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಮೊದಲೇ ಅಡ್ಜಸ್ಟ್ಮೆಂಟ್ ನಲ್ಲಿ ಎಲ್ಲೂ ಕೂಡ ಪ್ರಿಫರೆನ್ಸ್ ಶೇರ್ ಇಲ್ಲ. ಸೊ ಎ ಅಡ್ಜಸ್ಟ್ಮೆಂಟ್ ನಲ್ಲಿ ಡಿವಿಡೆಂಡ್ ಬರೋದಿಲ್ಲ. ಬಿ ಅಡ್ಜಸ್ಟ್ಮೆಂಟ್ ನಲ್ಲೂ ಕೂಡ ಎಲ್ಲೂ ಪ್ರಿಫರೆನ್ಸ್ ಶೇರ್ ಇಲ್ಲ. ಬಿ ಅಡ್ಜಸ್ಟ್ಮೆಂಟ್ ನಲ್ಲೂ ಕೂಡ ಡಿವಿಡೆಂಡ್ ಬರೋದಿಲ್ಲ. ಸಿ ಮತ್ತು ಡಿ ಎರಡರಲ್ಲೂ ಪ್ರಿಫರೆನ್ಸ್ ಶೇರ್ ಅನ್ನೋ ವರ್ಡ್ ಇದೆ. ಸೊ ಕಂಡುಹಿಡಿತೀವಿ. ಸೊ ಪ್ರಿಫರೆನ್ಸ್ ಶೇರಿನ ಅಮೌಂಟ್ ಮತ್ತು ಪ್ರಿಫರೆನ್ಸ್ ಶೇರ್ ಹಿಂದ್ಗಡೆ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಪ್ರಿಫರೆನ್ಸ್ ಶೇರ್ ಅಮೌಂಟಿಗೆ ಆ ಪರ್ಸೆಂಟೇಜ್ ಮಾಡಿದಾಗ ಬರೋ ಅಮೌಂಟಿಗೆ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಮೊದಲೇದು ಎಷ್ಟಿದೆ ಪ್ರಿಫರೆನ್ಸ್ ಶೇರು 8 ಲಕ್ಷ ಇದೆ. 10% ಮಾಡಂತ ಕ್ವಶನ್ ಅಲ್ಲಿ ಇದೆ. ಸೊ 8 lakh ಮೇಲೆ 10% ಮಾಡಿದಾಗ ಬರುವಂತ ಆನ್ಸರ್ 80,000. ನೆಕ್ಸ್ಟ್ ಏನಿದೆ ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಅಮೌಂಟ್ 4 ಲಕ್ಷ ಇದೆ. ಸೊ 4 ಲಕ್ಷದ ಮೇಲೆ 10% ಮಾಡಿದಾಗ 4 ಲಕ್ಷ, ಅದರ ಪ್ರಿಫರೆನ್ಸ್ ಶೇರ್ ಹೆಸರು 10% ಇದೆ. 4 ಲಕ್ಷಕ್ಕೆ 10% ಅಂದ್ರೆ 40,000 ಬರುತ್ತೆ. ಸೊ ಈ ರೀತಿ
ಡಿವಿಡೆಂಡ್ ನ ಕಂಡುಹಿಡ್ಕೋಬೇಕು. ಸೊ ಡಿವಿಡೆಂಡ್ ನ ಎದ್ರ ಮೇಲೆ ಕಂಡುಹಿಡಿತೀವಿ ಅಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಪ್ರಿಫರೆನ್ಸ್ ಶೇರ್ ಮೇಲೆ ಡಿವಿಡೆಂಡ್ ನ ಅಮೌಂಟ್ ನ ಕಂಡುಹಿಡಿತೀವಿ. ಸೊ ಡಿವಿಡೆಂಡ್ ಕಂಡುಹಿಡಿಯುವಾಗ ನೀವು ಪ್ರಿಫರೆನ್ಸ್ ಶೇರ್ ನ ನೋಡೋದನ್ನ ನೆನ್ಪಿಟ್ಕೋಬೇಕು. ಸೊ ಈಗ ಡಿವಿಡೆಂಡ್ ಎಲ್ಲೆಲ್ಲಿ ಇದೆ ಅಂದ್ರೆ ಸಿ ಅಡ್ಜಸ್ಟ್ಮೆಂಟ್ ಮತ್ತು ಡಿ ಅಡ್ಜಸ್ಟ್ಮೆಂಟ್ ನಲ್ಲಿ ಮಾತ್ರ ಇದೆ. ಸೊ ಆದ್ರಿಂದ ಏನ್ ಮಾಡ್ತೀನಿ, ಸಿ ಮತ್ತು ಡಿ ಅಲ್ಲಿ ಮಾತ್ರ ಡಿವಿಡೆಂಡ್ ಹಾಕ್ತೀನಿ, ಉಳಿದಿದ್ದ ಪ್ಲಾನ್ ಅಲ್ಲಿ ಡಿವಿಡೆಂಡ್ ನ ಬರೆಯೋದಿಲ್ಲ, ಜೀರೋ ಇಡ್ತೀನಿ ಅಥವಾ ಡ್ಯಾಶ್ ಇಡ್ತೀನಿ. ಸೊ ಮೊದಲೇ ಪ್ಲಾನ್ ಅಲ್ಲಿ ಡಿವಿಡೆಂಡ್ ಇಲ್ಲ, ಯಾಕಂದ್ರೆ ಪ್ರಿಫರೆನ್ಸ್ ಶೇರ್ ಬಂದಿಲ್ಲ. ಎರಡನೇ ಪ್ಲಾನ್ ಅಲ್ಲೂ ಕೂಡ ಪ್ರಿಫರೆನ್ಸ್ ಶೇರ್ ಬಂದಿಲ್ಲ. ಮೂರನೇ ಪ್ಲಾನ್ ನಲ್ಲಿ 8 ಲಕ್ಷ 10% ಇದೆ, 80,000. ನಾಲ್ಕನೇ ಪ್ಲಾನ್ ನಲ್ಲಿ 4 ಲಕ್ಷ 10% ಇದೆ, 40,000. ಸೊ ಮೈನಸ್ ಮಾಡಿದ ನಂತರ ಬ್ಯಾಲೆನ್ಸ್ ಇದು 2,40,000 ರಿಮೈನಿಂಗ್ ಅಮೌಂಟ್. ನೆಕ್ಸ್ಟ್ ಪ್ಲಾನ್ ನಲ್ಲಿ 2 ಲ್ಯಾಕ್ ನಲ್ಲಿ 0 ಮೈನಸ್ ಮಾಡಿದ್ರೆ 2 ಲ್ಯಾಕ್ ರಿಮೈನಿಂಗ್ ಅಮೌಂಟ್. 2,40,000 ಅಲ್ಲಿ 80,000 ಮೈನಸ್ ಮಾಡಿದ್ರೆ 1,60,000 ಅಮೌಂಟ್. ಕೊನೆದು 2,28,000 ನಲ್ಲಿ 40,000 ಮೈನಸ್ ಮಾಡಿದ್ರೆ 1,88,000. ಸೊ ಕೆಲಸ ಏನಂದ್ರೆ, ಸೊ ಪ್ರಶ್ನೆಯಲ್ಲಿರುವಂತಹ ಇಕ್ವಿಟಿ ಶೇರ್ ನ ಹುಡುಕ್ಬೇಕು. ಸೊ ಎಷ್ಟು ಬಾರಿ ಇಕ್ವಿಟಿ ಶೇರ್ ಇದೆ ಪ್ರಶ್ನೆಯಲ್ಲಿ ಅದನ್ನ ನೀವು ಹುಡುಕಿ ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿಬೇಕು. ಈಗ ನೆಟ್ ಪ್ರಾಫಿಟ್ ಆಯ್ತು, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಇಕ್ವಿಟಿ ಶೇರ್. ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ ಗೆ ನೀವು ಏನ್ ಹುಡುಕ್ಬೇಕಂದ್ರೆ ಪ್ರಶ್ನೆಯಲ್ಲಿರುವಂತಹ ಇಕ್ವಿಟಿ ಶೇರ್ ನ ಹುಡುಕ್ಬೇಕು. ಸೊ ಕಂಪನಿ ಟೋಟಲ್ ಕಲೆಕ್ಟ್ ಮಾಡ್ತಿರುವಂತಹ ಬಂಡವಾಳ 10 ಲ್ಯಾಕ್ ಇದೆ. ಸೊ ಒಂದನೇ ಪ್ಲಾನ್ ಅಲ್ಲಿ ಎಲ್ಲವೂ ಕೂಡ ಇಕ್ವಿಟಿ ಶೇರ್ ಅಂತ ಹೇಳಿದ್ದಾರೆ, ಅಂದ್ರೆ ಇದರಲ್ಲಿ 10 ಲ್ಯಾಕ್ ಇಕ್ವಿಟಿ ಶೇರಿನ ಅಮೌಂಟ್. ಎರಡನೇ ಪ್ಲಾನ್ ಅಲ್ಲಿ 5 ಲಕ್ಷ ಡಿವೆಂಚರ್, ಉಳಿದಿದ್ದು ಇಕ್ವಿಟಿ ಶೇರ್ ಅಂದಿದ್ದಾರೆ. ಸೊ 10 ಲಕ್ಷದಲ್ಲಿ 5 ಲಕ್ಷ ಹೋದ್ರೆ ಎರಡನೇ ಪ್ಲಾನ್ ನಲ್ಲಿ 5 ಲಕ್ಷ ಇಕ್ವಿಟಿ ಶೇರ್ ಆಗುತ್ತೆ ಅಮೌಂಟ್. ಮೂರನೇ ಪ್ಲಾನ್ ನಲ್ಲಿ 8 ಲಕ್ಷ ಪ್ರಿಫರೆನ್ಸ್ ಶೇರ್ ಇದ್ದಾರೆ, ಉಳಿದಿದ್ದು ಇಕ್ವಿಟಿ ಶೇರ್. ಸೊ ಉಳಿದಿದ್ದಂದ್ರೆ 2 ಲ್ಯಾಕ್ ಉಳಿಯುತ್ತೆ. ಸೊ ಮೊದಲೇ ಪ್ಲಾನ್ ಅಲ್ಲಿ ಪೂರ್ತಿಯಾಗಿ 10 ಲ್ಯಾಕ್ ರುಪೀಸ್ ಇಕ್ವಿಟಿ ಶೇರ್, ಯಾಕಂದ್ರೆ ಆಲ್ ಇನ್ ಇಕ್ವಿಟಿ ಶೇರ್ ಅಂತ ಇದೆ. ಎರಡನೇ ಪ್ಲಾನ್ ನಲ್ಲಿ ಡಿವೆಂಚರ್ 5 ಲಕ್ಷ ಹೋದ್ರೆ ಇನ್ನು 5 ಲಕ್ಷ ಮಾತ್ರ ಉಳಿಯುತ್ತೆ. ಮೂರನೇ ಪ್ಲಾನ್ ನಲ್ಲಿ 8 ಲಕ್ಷ ಪ್ರಿಫರೆನ್ಸ್ ಶೇರ್ ಆದ್ರೆ 2 ಲಕ್ಷ ಮಾತ್ರ ಉಳಿಯುತ್ತೆ. ನಾಲ್ಕನೇ ಪ್ಲಾನ್ ನಲ್ಲಿ 3 ಲಕ್ಷ ಡಿವೆಂಚರ್, 4 ಲಕ್ಷ ಪ್ರಿಫರೆನ್ಸ್ ಶೇರ್, 7 ಲಕ್ಷ ಹೋಗಿ ಇನ್ನು ಉಳಿಯುವ ಅಮೌಂಟ್ 3 ಲ್ಯಾಕ್, ಅಂದ್ರೆ 10 ಲ್ಯಾಕ್ ಟೋಟಲ್ ಕಲೆಕ್ಟ್ ಮಾಡಬೇಕಾಗಿರುವಂತ ಬಂಡವಾಳದಲ್ಲಿ ಎ ಪ್ಲಾನ್ ನಲ್ಲಿ ಎಲ್ಲಾ ಇಕ್ವಿಟಿ ಶೇರ್, ಬಿ ಪ್ಲಾನ್ ನಲ್ಲಿ ಡಿವೆಂಚರ್ ಮತ್ತು ಇಕ್ವಿಟಿ ಶೇರ್, ಸಿ ಪ್ಲಾನ್ ನಲ್ಲಿ ಪ್ರಿಫರೆನ್ಸ್ ಶೇರ್ ಮತ್ತು ಇಕ್ವಿಟಿ ಶೇರ್, ಡಿ ಪ್ಲಾನ್ ನಲ್ಲಿ ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿವೆಂಚರ್ 3 ಇದೆ. ಸೊ ಅಮೌಂಟ್ ಅನ್ನ ಕಳೆದು ಬ್ಯಾಲೆನ್ಸ್ ಉಳಿದಿರೋದನ್ನ ಇಕ್ವಿಟಿ ಶೇರ್ ಅಂತ ಕರಿತೀವಿ. ಸೊ ABCD ಪ್ಲಾನ್ ಅಲ್ಲಿ ಎಷ್ಟೆಷ್ಟು ಇಕ್ವಿಟಿ ಶೇರ್ ಅಮೌಂಟ್ ಅನ್ನೋದು ಗೊತ್ತಾಯ್ತು. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಇಕ್ವಿಟಿ ಶೇರ್ ನ ಅಮೌಂಟ್ ಅನ್ನ ಯೂಸ್ ಮಾಡ್ಕೊಂಡು ನಂಬರ್ ಆಫ್ ಇಕ್ವಿಟಿ ಶೇರ್ ಎಷ್ಟನ್ನ ಕಂಡುಹಿಡಿತೀವಿ. ಸೊ ಇಕ್ವಿಟಿ ಶೇರ್ ನ ಅಮೌಂಟ್ ಮೂಲಕ ನೀವು ಏನ್ ಕಂಡುಹಿಡಿಬಹುದು ಅಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ ನ ಕಂಡುಹಿಡಿಬಹುದು. ಸೊ ಇದರಲ್ಲಿ ಆಲ್ರೆಡಿ ನಾವು ಎಷ್ಟೆಷ್ಟು ಇಕ್ವಿಟಿ ಶೇರ್ ಅಮೌಂಟ್ ಅನ್ನೋದು ಗೊತ್ತಾಯ್ತು. ಮೊದಲೇದ್ರಲ್ಲಿ 10 ಲಕ್ಷ ಪೂರ್ತಿ ಅಮೌಂಟ್ ಏನಿದೆ ಇಕ್ವಿಟಿ ಶೇರ್, ಯಾಕಂದ್ರೆ ಆಲ್ ಇನ್ ಇಕ್ವಿಟಿ ಶೇರ್ ಅಂತ ಇದೆ. ಸೊ 10 ಲಕ್ಷನ ನೀವು ನಂಬರ್ ಆಫ್ ಇಕ್ವಿಟಿ ಶೇರ್ ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಬೇಕು. ಫೇಸ್ ವ್ಯಾಲ್ಯೂ 100 ಇರುತ್ತೆ ಯಾವಾಗಲೂ. ಸೊ 10 ಲಕ್ಷನ 100 ಭಾಗಿಸಿದಾಗ ನಂಬರ್ ಆಫ್ ಇಕ್ವಿಟಿ ಶೇರ್ ಸಿಗುತ್ತೆ. ಸೆಕೆಂಡ್ ಪ್ಲಾನ್ ಅಲ್ಲಿ 5 ಲಕ್ಷ ಮಾತ್ರ ಇಕ್ವಿಟಿ ಶೇರ್, ಯಾಕಂದ್ರೆ 5 ಲಕ್ಷ ಡಿವೆಂಚರ್ ಇದೆ ಇಲ್ಲಿ. ಸೊ ಉಳಿದಿರುವಂತ 5 ಲಕ್ಷಕ್ಕೆ 100 ಭಾಗಿಸ್ತೀವಿ. ಮೂರನೇ ಪ್ಲಾನ್ ಅಲ್ಲಿ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ 8 ಲ್ಯಾಕ್ ಪ್ರಿಫರೆನ್ಸ್ ಶೇರ್ ಅಂತ ಇದೆ. ಸೊ 8 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಗೆ ಹೋದ್ರೆ 10 ಲಕ್ಷದಲ್ಲಿ ಉಳಿಯೋದು 2 ಲಕ್ಷ ಮಾತ್ರ. ಸೊ 2 ಲಕ್ಷ ಡಿವೈಡೆಡ್ ಬೈ 100 ನಂಬರ್ ಆಫ್ ಇಕ್ವಿಟಿ ಶೇರ್ ಬೇಕಂದ್ರೆ ನೀವು ಫೇಸ್ ವ್ಯಾಲ್ಯೂ ಅಮೌಂಟ್ ನ ಡಿವೈಡ್ ಮಾಡಬೇಕು, ಇಕ್ವಿಟಿ ಶೇರ್ ಅಮೌಂಟ್ ನ. ನಾಲ್ಕನೇ ಪ್ಲಾನ್ ಅಲ್ಲಿ ಏನಿದೆ ಅಂದ್ರೆ ಪ್ರಶ್ನೆಯಲ್ಲಿ ಡಿವೆಂಚರ್ ಪ್ರಿಫರೆನ್ಸ್ ಶೇರ್ಗೆ 7 ಲಕ್ಷ ಹೋಗುತ್ತೆ, ಇನ್ನು 3 ಲಕ್ಷ ಮಾತ್ರ ಇಕ್ವಿಟಿ ಶೇರ್ ಅಮೌಂಟ್. ಸೊ ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸೊ ಈ ರೀತಿ ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿಬೇಕು. ಈಗ ಮೊದಲೇದ್ರದ್ದು ನಂಬರ್ ಆಫ್ ಇಕ್ವಿಟಿ ಶೇರ್ 10,000 ಬರುತ್ತೆ, 10 ಲ್ಯಾಕ್ ನ 100 ಭಾಗಿಸಿದಾಗ 10,000 ಬರುತ್ತೆ. ಸೆಕೆಂಡ್ ಪ್ಲಾನ್ ನಲ್ಲಿ 5,000 ಬರುತ್ತೆ, ಯಾಕಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ 5 ಲ್ಯಾಕ್ ಡಿವೈಡೆಡ್ ಬೈ 100. ನೆಕ್ಸ್ಟ್ ಮೂರನೇ ಪ್ಲಾನ್ ನಲ್ಲಿ 2,000 ನಂಬರ್ ಆಫ್ ಇಕ್ವಿಟಿ ಶೇರ್ ಆಗುತ್ತೆ. ಕೊನೆ ಪ್ಲಾನ್ ನಲ್ಲಿ 3,000 ನಂಬರ್ ಆಫ್ ಇಕ್ವಿಟಿ ಶೇರ್ ಆಗುತ್ತೆ. ಸೊ ಈ ರೀತಿ ನೀವು ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿದು ನೆಟ್ ಈಗ ಏನ್ ಮಾಡ್ತೀವಿ ಅಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಎರಡು ನಮ್ಗೆ ಗೊತ್ತಾಗಿದೆ. ನೆಟ್ ಪ್ರಾಫಿಟ್ ಕಂಡುಹಿಡಿದೀವಿ 2,40,000, ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿದೀವಿ 10,000, ಎರಡನ್ನೂ ಡಿವೈಡೆಡ್ ಬೈ ಮಾಡಿದಾಗ ಈಗ 2,40,000 ಡಿವೈಡೆಡ್ ಬೈ 10,000. ಸೊ ಮೊದಲನೇ EPS ಎಷ್ಟಂದ್ರೆ 24. ನೆಕ್ಸ್ಟ್ ಪ್ರಶ್ನೆಯಲ್ಲಿ 2 ಲ್ಯಾಕ್ ಇದೆ, 5,000 ಇದೆ. ಸೊ 2 ಲ್ಯಾಕ್ ಅಮೌಂಟ್ ನ 5,000 ಡಿವೈಡೆಡ್ ಬೈ ಮಾಡಿದಾಗ ಸೊ 2 ಲ್ಯಾಕ್ ನೆಟ್ ಪ್ರಾಫಿಟ್ ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ 5,000, 40 rupees EPS ಬರುತ್ತೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ 1,60,000 ಇದೆ, ಡಿವೈಡೆಡ್ ಬೈ 2,000. 1,60,000 ನ 2,000 ಡಿವೈಡೆಡ್ ಬೈ ಮಾಡಿದಾಗ 1,60,000 ಡಿವೈಡೆಡ್ ಬೈ 2,000, 80 rupees ಪರ್ ಶೇರ್ ಬೀಳುತ್ತೆ. ಕೊನೆಯಲ್ಲಿ 1,88,000 ಡಿವೈಡೆಡ್ ಬೈ 3,000, 1,88,000 ಡಿವೈಡೆಡ್ ಬೈ 3,000. ಸೊ ಈ ರೀತಿ ಡಿವೈಡೆಡ್ ಬೈ ಮಾಡಿದಾಗ 1,88,000 ಡಿವೈಡೆಡ್ ಬೈ 3,000, ರಿಮೈನಿಂಗ್ ಇಕ್ವಿಟಿ ಶೇರ್ 62.66. ಸೊ ಈ ರೀತಿ ನಂಬರ್ ಆಫ್ ಇಕ್ವಿಟಿ ಶೇರ್ ಮತ್ತು ಈ ನೆಟ್ ಪ್ರಾಫಿಟ್ ನ ಯೂಸ್ ಮಾಡಿ ನೀವು EPS ನ ಕಂಡುಹಿಡಿಯಬಹುದು. ಸೊ ಅರ್ನಿಂಗ್ ಪರ್ ಶೇರ್ ನ ಸೂತ್ರ ನೆಟ್ ಪ್ರಾಫಿಟ್ ಮತ್ತು ನಂಬರ್ ಆಫ್ ಇಕ್ವಿಟಿ ಶೇರ್. ನೆಟ್ ಪ್ರಾಫಿಟ್ ಬೇಕಂದ್ರೆ ಪ್ರಾಫಿಟ್ ಅಮೌಂಟ್ ನಲ್ಲಿ EBIT ಅಲ್ಲಿ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿವಿಡೆಂಡ್ ನ ಮೈನಸ್ ಮಾಡಬೇಕು. ನಂಬರ್ ಆಫ್ ಇಕ್ವಿಟಿ ಶೇರ್ ಬೇಕಂದ್ರೆ ಪ್ರಶ್ನೆಯಲ್ಲಿ ಎಷ್ಟು ರಿಮೈನಿಂಗ್ ಇಕ್ವಿಟಿ ಶೇರ್ ಅಮೌಂಟ್ ಅದಕ್ಕೆ 100 ಡಿವೈಡೆಡ್ ಬೈ ಮಾಡಬೇಕು. ಎರಡು ನೀವು ಕಂಡುಹಿಡಿದ ನಂತರ ಡಿವೈಡೆಡ್ ಬೈ ಮಾಡೋದ್ರ ಮೂಲಕ EPS ನ ಕಂಡುಹಿಡಿಯಬಹುದು. ಸೊ EPS ನ ಕಂಡುಹಿಡಿದ ನಂತರ ನೀವು ಸ್ಟೇಟ್ಮೆಂಟ್ ಬರೆಯೋದಿರುತ್ತೆ. ಕೇಸ್ ಸ್ಟಡಿಗೆ ಸ್ಟೇಟ್ಮೆಂಟ್ ಏನಂದ್ರೆ ಇದರಲ್ಲಿ ಯಾವುದು ಹೈಯೆಸ್ಟ್ EPS ಬಂದಿದೆ ಆ ಪ್ಲಾನ್ ನ ಸೆಲೆಕ್ಟ್ ಮಾಡ್ತಾರೆ ಅಂತ ಬರೀಬೇಕು.
ಪ್ಲಾನ್ ಸಿ ಶುಡ್ ಬಿ ಸೆಲೆಕ್ಟೆಡ್. ಅಂದ್ರೆ ಪ್ಲಾನ್ ಸಿ ನಲ್ಲಿ ಏನೇನಿದೆ, 8 ಲ್ಯಾಕ್ ಪ್ರಿಫರೆನ್ಸ್ ಶೇರ್ ಇದೆ, 2 ಲ್ಯಾಕ್ ಇಕ್ವಿಟಿ ಶೇರ್ ಇದೆ. ಸೊ ಪ್ರಿಫರೆನ್ಸ್ ಶೇರ್ ಮತ್ತು ಇಕ್ವಿಟಿ ಶೇರ್ ನ ಕಾಂಬಿನೇಷನ್ ಈ ಕಂಪನಿಗೆ ಪ್ರಾಫಿಟ್ ಆಗುತ್ತೆ. ಯಾಕಂತ ರೀಸನ್ ಬರೀಬೇಕು, ಬಿಕಾಸ್ ಅಂತ ಬರೋದು ಹೈಯೆಸ್ಟ್ ಇಪಿಎಸ್, ಹೈಯೆಸ್ಟ್ ರೇಟ್ ಆಫ್ ರಿಟರ್ನ್, ಹೈಯೆಸ್ಟ್ ಅರ್ನಿಂಗ್ಸ್. ಸೊ ಇದು ಹೈಯೆಸ್ಟ್ ಅರ್ನಿಂಗ್ಸ್ ನ ಕೊಡುತ್ತೆ, ಅರ್ನಿಂಗ್ ಪರ್ ಶೇರ್ ಇಪಿಎಸ್ ಅಂದ್ರೆ. ಸೊ 80 ರುಪೀಸ್ ಏನಿದೆ, ಇದು ಒಂದು ಶೇರ್ಗೆ ರಿಟರ್ನ್ ಬರೋದು. 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ 80 ರುಪೀಸ್ ರಿಟರ್ನ್ ಬರುತ್ತೆ, ಅಂದ್ರೆ 180 ರುಪೀಸ್ ರಿಟರ್ನ್ ಆಗುತ್ತೆ. ಸೊ ಆದ್ರಿಂದ ಪ್ಲಾನ್ ಸಿ ನ ಸೆಲೆಕ್ಟ್ ಮಾಡೋದು ಸೂಕ್ತ ಅಂತ ಬರೀಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.